ನೀವೇನೂ ನಮ್ಮ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಇದರಿಂದ ನಮ್ಮ ಹೊಸ ವಿಡಿಯೋ ಅಪ್ಡೇಟ್ಸ್ಗಳು ನಿಮಗೆ ಸಿಗುತ್ತೆ. ಮೇಷರಾಶಿ, ವಿದ್ಯಾರ್ಥಿಗಳು ಮುಂದೆ ಓದಲು ಸಮಯ ಅನುಕೂಲವಾಗಿದೆ. ನೀವು ನಿಮ್ಮನ್ನು ಯೋಜಿತಗೊಳಿಸಿಕೊಳ್ಳಬೇಕು. ನೀವು ಏನನ್ನು ಮಾಡಬೇಕು ಎಂದು ಇದ್ದೀರೋ ಅದರ ಬಗ್ಗೆ ಸರಿಯಾಗಿ ವಿಚಾರ ಮಾಡಿ. ಇಂದು ನಿಮಗೆ ನಿಮ್ಮ ಎಲ್ಲಾ ಅವಸರಗಳಲ್ಲಿ ಎಲ್ಲದಕ್ಕಿಂತ ಒಳ್ಳೆಯ ಅವಸರವನ್ನು ಆರಿಸಿಕೊಳ್ಳಬೇಕು. ಇಂದು ನೀವು ನಿಮ್ಮ ವಿರುದ್ಧ ಲಿಂಗದವರನ್ನು ನಿಮ್ಮ ಆಕರ್ಷಣೆಯಿಂದ ಆಕರ್ಷಿಸಬಹುದು. ಇಂದು ನೀವು ತಿಳಿಯುವಿರಿ, ನಿಮ್ಮ ಮುಂದೆಯಿಂದ ಹಾದು ಹೋಗುವ ಒಬ್ಬರು ಸುಂದರ ವ್ಯಕ್ತಿಯ ಕಡೆಗೆ ನೀವು ಇಂದು ಆಕರ್ಷಿತರಾಗುತ್ತಿದ್ದೀರಿ. ಇಂದು ನೀವು ಆರಾಮವಾಗಿರಲು ಬಯಸುತ್ತೀರಿ. ನಿಮ್ಮ ಸ್ನೇಹಿತರೊಂದಿಗೆ ಸುತ್ತಾಡಲು ಹೋಗಿ ಮತ್ತು ಸಾಮಾಜಿಕ ಕಾರ್ಯದಲ್ಲಿ ಹಾಜರಾಗಿ. ನಿಮ್ಮ ಪ್ರಯೋಗಾತ್ಮಕ ಸ್ವಭಾವದಿಂದ ನಿಮಗೆ ಒಳ್ಳೆಯ ಅವಕಾಶಗಳು ಬರುವುದು. ಇಂದು ನಿಮಗೆ ಯಾವುದಾದರೂ ಪ್ರಕಾರದ ಸಮಸ್ಯೆ ಇದ್ದರೆ ಆಗ ಅದನ್ನು ಪ್ರಪಂಚದ ಮುಂದೆ ಇಡಿ. ಇಂದಿನ ದಿನ ನಿಮಗೆ ಕಠಿಣ ಪರಿಸ್ಥಿತಿಯಲ್ಲಿ ಸಹಾಯವನ್ನು ನೀಡುವ ಸಂದೇಶವನ್ನು ಹೇಳುತ್ತದೆ. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದರೆ ಅಥವಾ ನಿಮ್ಮ ಭವಿಷ್ಯದ ಬಗ್ಗೆ ಭ್ರಮಿತರಾಗಿದ್ದರೆ ಆಗ ನಿಮ್ಮ ಶಿಕ್ಷಕರ ಹತ್ತಿರ ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿ. ನೀವೇನಾದರೂ ಕಾರ್ಯಕರ್ತರಾಗಿದ್ದರೆ ಆಗ ನಿಮ್ಮ ಹಿಂದಿನ ಸಮಸ್ಯೆಗಳ ಬಗ್ಗೆ ನಿಮ್ಮ ಪ್ರಮುಖರ ಜೊತೆ ಮಾತನಾಡಿ ಅದನ್ನು ಸರಿಯಾದ ರೀತಿಯಲ್ಲಿ ಪರಿಹರಿಸಲು ಸಹಾಯವಾಗುತ್ತದೆ. ನೀವು ವ್ಯವಹಾರದಲ್ಲಿ ಇರುವಿರಾದರೆ ನಿಮಗೆ ಬಹುಮಾನ ಸಿಗುವುದಿದೆ. ಅದರ ಬಗ್ಗೆ ನೀವು ಯೋಚಿಸಿಯೂ ಇರಲಿಲ್ಲ. ನಿಮಗೆ ನಿಮ್ಮ ಸಹಕರ್ಮಿಗಳಿಂದ ಒಂದು ಒಳ್ಳೆಯ ಬೆಲೆ ಬಾಳುವ ಉಡುಗೊರೆ ಸಿಗಬಹುದು. ಅವರ ಸಹಾಯದಿಂದ ನಿಮಗೆ ಒಳ್ಳೆಯ ಸಫಲತೆಯೂ ಸಿಗಬಹುದು ಮತ್ತು ನಿಮಗೆ ಲಾಭವಾಗುವುದು. ನಿಮ್ಮ ವ್ಯವಹಾರಕ್ಕಾಗಿ ಇದನ್ನು ನೀವು ಅಡುಬಿಟ್ಟಿರುವಿರೆಂದು ತಿಳಿಯಿರಿ. ಇಂದು ನೀವು ನಿಮ್ಮ ಶಾರೀರಿಕ ಹಾಗೂ ಎಮೋಷನಲ್ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ನೀವು ಜಿಮ್ ಹಾಗೂ ಯೋಗದಿಂದ ಕೆಲಸ ಮಾಡುವ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಬೇಕು. ಎಕ್ಸರ್ಸೈಸ್ ಕೊನೆಯಲ್ಲಿ ನಿಮಗೆ ಅನಿಸುತ್ತದೆ ನೀವು ಮೊದಲಿಗಿಂತಲೂ ಹೆಚ್ಚು ಶಕ್ತಿಶಾಲಿಗಳಾಗಿದ್ದೀರಿ ಎಂದು. ನಿಮ್ಮ ಆರೋಗ್ಯ ಹಾಗೂ ಆತ್ಮವಿಶ್ವಾಸ ಎರಡೂ ಚೆನ್ನಾಗಿ ಇರುವುದು. ವೃಷಭ ರಾಶಿ, ಇಂದು ನಿಮಗೆ ಒಳ್ಳೆಯ ಕನಸು ಕಾಣುವ ದಿನ. ನೀವು ಜೀವನದಲ್ಲಿ ಏನು ಮಾಡಬೇಕು, ಇವತ್ತೇ ಎಲ್ಲ ಕೆಲಸಗಳ ಅಂದರೆ ನೀವು ನಿಮ್ಮ ಜೀವನದಲ್ಲಿ ಮಾಡಬೇಕೆಂದುಕೊಂಡಿರುವ ಕೆಲಸಗಳನ್ನು ಪಟ್ಟಿ ಮಾಡಿ. ಈ ದಿಶೆಯಲ್ಲಿ ನೀವು ಮಾಡುವ ಪ್ರಯತ್ನ ತುಂಬಾ ಲಾಭದಾಯಕವಾಗಿರುತ್ತದೆ. ಇಂದಿನಿಂದಲೇ ನಿಮ್ಮ ಜೀವನದ ಉದ್ದೇಶವನ್ನು ಪಡೆದುಕೊಳ್ಳಲು ಆ ದಿಶೆಯಲ್ಲಿ ಕೆಲಸ ಮಾಡಲು ಆರಂಭಿಸಿ. ನಿಮ್ಮ ಸುಂದರವಾದ ಶರೀರವು ಯಾರಿಗೂ ತುಂಬಾ ಆಕರ್ಷಕವಾಗುತ್ತದೆ, ಆದರೆ ನೀವು ಅದರ ಬಗ್ಗೆ ವಿಶೇಷವಾದ ಪ್ರತಿಕ್ರಿಯೆ ಕೊಡಲು ಅಸಮರ್ಥರಾಗುತ್ತೀರಿ. ಬದಲಾಗಿ ನೀವು 2 ಹೆಜ್ಜೆ ಹಿಂದಿರಲು ಇಷ್ಟಪಡುತ್ತೀರಿ. ನೀವು ಈ ರೀತಿ ಯೋಚಿಸುತ್ತೀರಿ, ಈ ಹೊಸ ಸಂಬಂಧದಿಂದ ನಾನು ಏನು ಪಡೆಯುವುದಕ್ಕೆ ಇಷ್ಟಪಡುತ್ತಿದ್ದೇನೆ ಎಂದು. ನೀವು ನಿರ್ಣಯ ತೆಗೆದುಕೊಳ್ಳುವ ಸಮಯದಲ್ಲಿ ಅಸಮಂಜಸವಾಗಿರುತ್ತೀರಿ. ಇಂದಿನ ದಿನ ವ್ಯವಸಾಯ ಮಾಡುವವರಿಗೆ ಶ್ರೇಷ್ಠವಾಗಿದೆ, ಏಕೆಂದರೆ ಅದು ನಿಮ್ಮ ಪ್ರತಿಯೋಗಿಗಿಂತ ಚೆನ್ನಾಗಿರುವ ಸ್ಥಿತಿಯಲ್ಲಿ ಇರುತ್ತದೆ. ಇಂದಿನ ದಿನ ಸ್ವಲ್ಪ ಆರ್ಥಿಕ ಲಾಭಕ್ಕೋಸ್ಕರ ಸಂಭಾವನೆಯ ಬಗ್ಗೆ ಧ್ಯಾನವನ್ನು ಇಡಬೇಕು. ಅದು ನಿಮ್ಮನ್ನು ಬದಲಾಯಿಸುತ್ತದೆ. ಪಾರ್ಟ್ ಟೈಮ್ ಕೆಲಸ ಮಾಡುವವರಿಗೆ ವ್ಯಸ್ತತೆಯಿಂದ ಕೂಡಿದ ದಿನವಾಗಿದೆ. ನೀವು ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಮತ್ತು ಆರ್ಥಿಕ ಕ್ಷೇತ್ರದಲ್ಲಿ ನಿಮ್ಮ ಸ್ಥಿತಿಯನ್ನು ಗಟ್ಟಿಗೊಳಿಸಲು ಇಚ್ಛಿಸುವುದಾದರೆ ನೀವು ರಚನಾತ್ಮಕತೆಯಿಂದ ಹಾಗೂ ನಿಮ್ಮ ಜೊತೆಗಿನ ಜನರೊಡನೆ ಸ್ನೇಹ ಸಂಬಂಧ ಇಟ್ಟುಕೊಳ್ಳುವ ಅವಶ್ಯಕತೆ ಇದೆ. ಇದರಿಂದ ನಿಮಗೆ ನಿಮ್ಮ ಯೋಗ್ಯತೆಯನ್ನು ತೋರಿಸಲು ಅವಕಾಶ ಸಿಗುವುದು. ನೀವು ಹೊಸದಾಗಿ ಬಂದಿರುವ ಟೆಕ್ನಾಲಜಿಗಳ ಬಗ್ಗೆಯೂ ಮಾಹಿತಿ ಪಡೆದುಕೊಳ್ಳುವುದು ನಿಮಗೆ ಹಿತವಾಗಿದೆ. ಹೀಗೆ ನೀವು ಪ್ರಪಂಚದ ಜೊತೆ ಹೆಜ್ಜೆ ಇಟ್ಟು ನಡೆದರೆ ನೀವು ನಿಮ್ಮ ಸಾಮರ್ಥ್ಯವನ್ನು ಸಾಬೀತುಪಡಿಸಬಹುದು. ನೀವು ನಿಮ್ಮ ರಚನಾತ್ಮಕ ಶಕ್ತಿಯನ್ನು ನಿಮ್ಮ ಆರ್ಥಿಕ ಗುರಿಯನ್ನು ಸಾಧಿಸುವ ಕಡೆ ತೋರಿಸಲು ಇದು ಒಳ್ಳೆಯ ಸಮಯ. ಸಮಯವನ್ನು ನಿಮ್ಮ ಕಡೆ ಇರಿಸಿಕೊಳ್ಳುವ ದೊಡ್ಡ ಮಾರ್ಗವೆಂದರೆ ನಿಮ್ಮ ಶಕ್ತಿಯನ್ನು ಸಕಾರಾತ್ಮಕ ದಿಶೆಯಲ್ಲಿ ಇರಿಸುವುದು. ಇಂದು ನೀವು ನಿಮ್ಮನ್ನು ಹಾಸಿಗೆಯಿಂದ ಎದ್ದು ಹೋಗಿ ವ್ಯಾಯಾಮ ಮಾಡಲು ನೀವೇ ಪ್ರೇರೇಪಿಸಬೇಕು. ನಿಮಗೆ ಮನಸ್ಸಿರುವುದಿಲ್ಲ, ಆದರೆ ಇದರ ಲಾಭ ಈಗಲೇ ನೀವು ನೋಡಬಹುದು. ತುಂಬ ಸಮಯದವರೆಗೆ ಲಾಭ ಪಡೆಯಲು ಸಮತೋಲನ ಆಹಾರವನ್ನು ತೆಗೆದುಕೊಳ್ಳಿ. ಈ ಸಮಯದಲ್ಲಿ ನೀವು ನಿಮ್ಮ ಆರೋಗ್ಯವನ್ನು ಮಜಾ ಮಾಡಿ. ಮಿಥುನ ರಾಶಿ, ಇಂದು ನೀವು ಬಹುಶಃ ನಿಮ್ಮ ಮನೆ ಅಥವಾ ವ್ಯವಹಾರದ ಬಗ್ಗೆ ಯಾವುದಾದರೂ ಮಹತ್ವಪೂರ್ಣ ನಿರ್ಣಯ ತೆಗೆದುಕೊಳ್ಳಬೇಕು. ನಿರ್ಣಯ ತೆಗೆದುಕೊಳ್ಳುವ ಮೊದಲು ಸರಿ ತಪ್ಪನ್ನು ಹಾಗೂ ಒಳ್ಳೆಯದು ಕೆಟ್ಟದ್ದನ್ನು ವಿಚಾರ ಮಾಡಿದರೆ ಒಳ್ಳೆಯದು. ಇಂದಿನ ದಿನ ಯಾವುದಾದರೂ ಅನುಸಂಧಾನ ಅಥವಾ ನಿರ್ಣಯ ತೆಗೆದುಕೊಳ್ಳಲು ಒಳ್ಳೆಯ ದಿನ. ನೀವು ತಾಳ್ಮೆಯಿಂದ ನಿಧಾನವಾಗಿ ಯೋಚಿಸಿದರೆ ನಿಮಗೆ ಗೊತ್ತಾಗುತ್ತದೆ ಕಷ್ಟಕ್ಕಿಂತ ಅತಿ ಕಷ್ಟದ ನಿರ್ಣಯ ತೆಗೆದುಕೊಳ್ಳುವುದು ಸುಲಭ ಎಂದು. ಜೀವನ ಸಂಗಾತಿಯೊಂದಿಗೆ ಶಾಂತಿ ಮತ್ತು ಮಧುರ ಸಂಬಂಧವು ಸ್ಥಾಪನೆಯಾಗಲಿದೆ. ಶಾರೀರಿಕ ಮಾತ್ರವಲ್ಲದೆ ಮಾನಸಿಕವಾಗಿಯೂ ಒಂದು ಒಳ್ಳೆಯ ಸಮಯ ಜೊತೆಯಲ್ಲಿ ಕಳೆಯುವಿರಿ. ಜೀವನದ ಸಂತೋಷಕ್ಕಾಗಿ ಈ ಸಂಬಂಧವನ್ನು ಉಳಿಸಿಕೊಳ್ಳಿ. ಇಂದಿನ ದಿನ ನೀವು ಯಾರಾದರೂ ಸಲಹೆಗಾರರ ಸಲಹೆಯನ್ನು ಪಡೆದುಕೊಳ್ಳಲು ಇಷ್ಟಪಡುತ್ತೀರಿ. ಅವರು ನಿಮಗೆ ಭವಿಷ್ಯದಲ್ಲಿ ಲೆಕ್ಕಕ್ಕೆ ಸಂಬಂಧಪಟ್ಟ ಯೋಜನೆಗಳನ್ನು ತೆಗೆದುಕೊಂಡು ಅಥವಾ
ವಿದ್ಯಾರ್ಥಿಯ ರೂಪದಲ್ಲಿ ನಿಮ್ಮ ಭವಿಷ್ಯದಲ್ಲಿ ವಿಕಲ್ಪಗಳನ್ನು ಹುಡುಕುತ್ತಾರೆ. ಇಂದಿನ ದಿನ ನೀವು ಕೆಲಸಗಾರರಿಂದ ತೆಗೆದುಕೊಂಡು ಸಲಹೆಯು ನಿಮಗೆ ಲಾಭವನ್ನು ತರುತ್ತದೆ. ಇದರಿಂದ ಕೇಳುವುದಕ್ಕೆ ಹಿಂಜರಿಯಬೇಡಿ. ನೀವು ಇದರ ಮೇಲೆ ಧ್ಯಾನವಿಡಿ. ನಿಮಗೆ ಇದಕ್ಕೋಸ್ಕರ ಸರಿಯಾದ ವ್ಯಕ್ತಿ ಸಿಗಲಿ, ಅವರು ನಿಮಗೆ ಸರಿಯಾದ ಮಾರ್ಗದರ್ಶನ ನೀಡಲಿ ಎಂದು. ನಿಮ್ಮ ವ್ಯವಹಾರ ವಿದೇಶಿ ಮಾರ್ಕೆಟ್ ಜೊತೆ ಯಾವುದಾದರೂ ರೀತಿಯಲ್ಲಿ ಸಂಬಂಧಿಸಿದ್ದರೆ ಇಂದು ದೊಡ್ಡ ಲಾಭ ನೀಡುವುದು. ಇನ್ನೂ ಸ್ವಲ್ಪ ಪ್ರಯತ್ನ ಮಾಡಿ, ಅದರಿಂದ ಇನ್ನೂ ಸಂಭವವಿರುವಂಥ ದಾರಿಗಳು ತಲೆದೋರಿಕೊಳ್ಳುವವು. ಇಂದು ನಿಮ್ಮ ದಿನ ಒಳ್ಳೆಯದಾಗಿದೆ. ಇನ್ನು ನಿಮ್ಮ ತ್ವಚೆಗೆ ಸಂಬಂಧಿಸಿದ ಕಾಯಿಲೆಯಿಂದ ಮುಕ್ತಿ ದೊರೆಯುವುದು. ಇಂದು ಇದರ ಜೊತೆ ನಿಮ್ಮ ಆರೋಗ್ಯದ ಬಗ್ಗೆಯೂ ಗಮನವಹಿಸಿ, ಜೊತೆಯಲ್ಲಿ ನಿಮ್ಮ ಪರಿವಾರದ ಜವಾಬ್ದಾರಿಯನ್ನು ನಿಭಾಯಿಸಿ. ಕರ್ಕರಾಶಿ, ಇಂದು ನಿಮಗೆ ನಿಮ್ಮ ಪರಿವಾರದ ಜನರ ಪೂರ್ಣ ಸಹಾಯ ಸಿಗುತ್ತದೆ. ಒಂದು ವೇಳೆ ನೀವು ನಿಮ್ಮನ್ನು ಯಾವುದಾದರೂ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೀರಿ ಎಂದು ಅನಿಸಿದರೆ ಮುಜುಗರವಿಲ್ಲದೆ ನಿಮ್ಮವರ ಸಹಾಯ ಕೇಳಿ. ಅವಶ್ಯಕತೆ ಬಿದ್ದರೆ ನಿಮ್ಮವರು ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತಾರೆ. ಆದ್ದರಿಂದ ಸಹಾಯ ಕೇಳಲು ಮುಜುಗರ ಪಟ್ಟುಕೊಳ್ಳಬೇಡಿ. ಇಂದಿನ ದಿನ ನಿಮಗೆ ನಿಮ್ಮವರಿಂದ ಹೆಚ್ಚು ಪ್ರೀತಿ ದೊರೆಯುತ್ತದೆ. ಇಂದು ನೀವು ಪ್ರೀತಿಯಲ್ಲಿ ನಿರಾಶರಾಗುವಿರಿ. ಹಲವು ಪ್ರಯತ್ನಗಳ ನಂತರ ನಿಮಗೆ ಪ್ರೀತಿಯಲ್ಲಿ ಸಫಲತೆ ಸಿಗುತ್ತಿಲ್ಲ ಎನಿಸಬಹುದು. ನಿಮಗೆ ಸ್ವಲ್ಪ ಚಿಂತೆಯಿಂದ ಮುಕ್ತಿ ಕೊಡಿ. ನೀವು ಎಷ್ಟು ಸಹಜ ಮತ್ತು ಸ್ವಾಭಾವಿಕವಾಗಿರುತ್ತೀರೋ ಅಷ್ಟು ಜನರು ನಿಮ್ಮ ಕಡೆ ಆಕರ್ಷಿತರಾಗುತ್ತಾರೆ. ಇಂದು ನಿಮಗೆ ಕಂಪನಿಯ ಕಡೆಯಿಂದ ವಿದೇಶಕ್ಕೆ ಕಳಿಸುವ ಪ್ರಸ್ತಾವ ಬರಬಹುದು. ಈ ಅವಕಾಶ ನಿಮಗೆ ಅನೇಕ ಲಾಭದಾಯಕ ಅವಕಾಶ ತಂದುಕೊಡುವುದು. ಆರ್ಥಿಕ ಕ್ಷೇತ್ರದಲ್ಲೂ ಲಾಭ ದೊರೆಯುವುದು. ನಿಮ್ಮ ನಕ್ಷತ್ರಗಳು ಕೆಲಸದ ವಿಷಯವಾಗಿ ಯಾತ್ರೆಯ ಸಂಕೇತವನ್ನು ನೀಡುತ್ತಿವೆ. ಇಂದು ಸ್ವಲ್ಪ ಹುಷಾರಾಗಿ ಇರಿ, ಏಕೆಂದರೆ ಆರ್ಥಿಕ ಲಾಭದ ಸಂಕೇತವಿದೆ. ಖರ್ಚಿನ ವಿಷಯದಲ್ಲಿ ಬೇಡದಿರುವಂತಹ ನಿರ್ಧಾರ ತೆಗೆದುಕೊಳ್ಳಬೇಡಿ. ಜೊತೆಯಲ್ಲಿ ಬೇರೆಯ ವಿಷಯಗಳನ್ನು ಲೀಕ್ ಆಗಿ ಮಾಡಿಕೊಂಡು ನಡೆಯಬೇಡಿ, ಏಕೆಂದರೆ ಇಂದು ನಿಮಗೆ ಸಮಸ್ಯೆಗಳು ಹಾಗೆಯೇ ನಿಮ್ಮ ಎದುರು ನಿಲ್ಲಬಹುದು. ಇಂದು ಹುಷಾರಾಗಿ ಪಾರಾಗುವ ದಿನ, ಆದ್ದರಿಂದ ಕೆಲವು ವಿಷಯಗಳನ್ನು ನಾಳೆಗೆ ಬಿಟ್ಟು ಬಿಡಿ. ಇಂದು ನಿಮಗೆ ಸಂತೋಷಕರ ಸುದ್ದಿ ಇದೆ. ಇಂದು ನಿಮಗೆ ನಿಮ್ಮ ಸೊಂಟ ಹಾಗೂ ಕತ್ತು ನೋವಿನಿಂದ ಮುಕ್ತಿ ದೊರೆಯುತ್ತದೆ. ಆದರೆ ಇಂದಿನಿಂದಲೇ ನೀವು ತಾಳ್ಮೆಯನ್ನು ತೋರಿಸಬೇಕು. ನೋವು ಮುಂದೆ ಹೆಚ್ಚಿದಂತೆ ಗಮನವಹಿಸಿ. ಶಾರೀರಿಕವಾಗಿ ಸರಿ ಇರಲು ನೀವು ನಿಮ್ಮ ಆರೋಗ್ಯಕ್ಕೆ ಅನೇಕ ಬದಲಾವಣೆಗಳನ್ನು ತರಬೇಕು. ಸಿಂಹರಾಶಿ, ಇಂದು ನೀವು ಮಾನಸಿಕ ರೂಪದಿಂದ ಗಟ್ಟಿಯಾಗಿ ಇರುತ್ತೀರಿ. ನಿಮ್ಮ ಯೋಗ್ಯತೆ ಅಥವಾ ಜ್ಞಾನದಲ್ಲಿ ಆಗುವ ವೃದ್ಧಿಯಿಂದ ನಿಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ. ಜೊತೆಗೆ ನಿಮಗೆ ಲಾಭವೂ ಆಗುತ್ತದೆ. ನೀವು ಬೇಕಾದರೆ ವಿದ್ಯಾರ್ಥಿಯಾಗಿರಲಿ ಅಥವಾ ನೌಕರಿ ಮಾಡುವವರಾದರೂ ಇಂದು ನಿಮ್ಮ ಯೋಚನೆಯಲ್ಲಿ ಸುಧಾರಣೆಯ ಪ್ರಯತ್ನ ಸಫಲವಾಗುತ್ತದೆ. ಹಾಗೆಯೇ ಮುಂದೆ ಬರುವ ದಿನಗಳಲ್ಲಿ ಇದರಿಂದ ನಿಮಗೆ ಲಾಭವಾಗುತ್ತದೆ. ಇಂದು ಹೊಸ ಸಂಬಂಧ ಮಾಡುವ ಮೊದಲು ಯೋಚಿಸಿ. ಈ ಸಂಬಂಧದ ಸಫಲತೆ ಕಾಣಲು ತರ್ಕವಾದ ಬುದ್ಧಿಯನ್ನು ಉಪಯೋಗಿಸಿ. ಯೋಚನೆ ಮಾಡದೆ ಗಾಳಿಯಲ್ಲಿ ತೇಲಾಡಬೇಡಿ. ನಿಮಗೆ ಈ ಸಂಬಂಧ ಚೆನ್ನಾಗಿರುತ್ತದೆ. ಇಂದು ನಿಮಗೆ ನಿಮ್ಮ ಪಾರ್ಟ್ನರ್ನ ಆಯ್ಕೆಯ ಸಮಯದಲ್ಲಿ ಖಂಡಿತವಾಗಿಯೇ ಆಗಿರಬೇಕು. ಡಿಸೆಂಬರ್ 20, 2009 ಇಂದಿನ ದಿನ ನೀವು ಸ್ವಲ್ಪ ನಿರಾಶೆಯನ್ನು ಅನುಭವಿಸುತ್ತೀರಿ. ನೀವೇನಾದರೂ ಕೆಲಸದ ಹುಡುಕಾಟದಲ್ಲಿದ್ದರೆ ನೀವು ತುಂಬ ದಿನದಿಂದ ಕೆಲಸದ ಹುಡುಕಾಟದಲ್ಲಿ ಇದ್ದೀರಿ ಮತ್ತು ನಿಮ್ಮ ಅರ್ಜಿಯನ್ನು ಕಂಪನಿಗೆ ಕೊಡುತ್ತಾ ಬೇಜಾರಿನಲ್ಲಿ ಇದ್ದೀರಿ. ನಿಮ್ಮ ಪ್ರಯತ್ನವು ವ್ಯರ್ಥವಾಗುವುದಿಲ್ಲ. ಸರಿಯಾದ ರೀತಿಯಲ್ಲಿ ಯೋಚಿಸಿ ಮತ್ತು ಎಲ್ಲವೂ ಸರಾಗವಾಗಿ ಆಗುತ್ತದೆ. ಬಿಸಿನೆಸ್ ಪ್ರೊಫೆಷನಲ್ಸ್ ಸುಲಭವಾಗಿ ತಮ್ಮ ಗುರಿಯನ್ನು ಮುಟ್ಟುವರು. ಇಲ್ಲಿ ನಾವು ಬಿಸಿನೆಸ್ ಸಾಮರ್ಥ್ಯವನ್ನು ಹೆಚ್ಚಿಸಲು ಯಾವುದಾದರೂ ಕೋರ್ಸ್ ಮಾಡಿಕೊಳ್ಳುವ ಅವಕಾಶವಿದೆ. ಇದಕ್ಕಾಗಿ ಇಂದು ಮಾಡುವ ಖರ್ಚು ನಾಳೆ ಲಾಭವನ್ನು ನೀಡುವುದು. ನಿಮ್ಮ ಕರಿಯರ್ಗೆ ಹೊಸ ಆಯಾಮವನ್ನು ನೀಡಲು ಸ್ವಲ್ಪ ಹಣವನ್ನು ಖರ್ಚು ಮಾಡಬೇಕಾಗುವುದು. ಆದರೆ ಭವಿಷ್ಯದಲ್ಲಿ ನಿಮಗೆ ಇದರ ಲಾಭ ಸಿಕ್ಕಾಗ ನಿಮಗೆ ಅನ್ನಿಸುವುದು ನೀವು ಎಂಥ ಬುದ್ಧಿವಂತಿಕೆ ಕೆಲಸ ಮಾಡಿರುವಿರಿ ಎಂದು. ಇಂದು ನಿಮಗೆ ವ್ಯಾಯಾಮ ಮಾಡುವ ಮನಸ್ಸು ಆಗುವುದು. ನೀವು ಮತ್ತೆ ಹಳೆಯ ರಸ್ತೆಗೆ ಬಂದು ಬಿಡುವಿರಿ. ಈಗ ಆ ಸಮಯ ಬಂದಿದೆ. ನೀವು ಮತ್ತೆ ಅದೇ ಶೇಪ್ಗೆ ಬರಬೇಕು. ಇಂದು ನೀವು ಸಮಯವನ್ನು ಹೇಗೆ ಕಳೆಯುವುದರಿಂದ ಯೋಚಿಸಬೇಕು. ನೀವು ಜಿಮ್ನಲ್ಲಿ 3 ನಿಮಿಷ ಇದ್ದರೆ ನಿಮಗೆ ಚೆನ್ನಾಗಿ ಅನಿಸುತ್ತದೆ. ನೀವು ಮನೆಯಲ್ಲಿ ಕಳೆಯುವ 3 ನಿಮಿಷವನ್ನು ಜಿಮ್ನಲ್ಲಿ ಕಳೆದರೆ ಒಳ್ಳೆಯದು. ಕನ್ಯಾ ರಾಶಿ, ಇಂದು ನಿಮ್ಮ ಮನಸ್ಸು ಹಾಗೂ ಬುದ್ಧಿ ಎರಡೂ ಪೂರ್ತಿ ಮಸ್ತಿಯಲ್ಲಿ ಇರುವುದು. ನಿಮ್ಮ ಮನಸ್ಸು ಕೆಲಸದಲ್ಲಿ ಖಂಡಿತ ಆಸಕ್ತಿ ತೋರುವುದಿಲ್ಲ. ನೀವು ಬಹುಶಃ ನಿಮ್ಮ ಜವಾಬ್ದಾರಿಗಳನ್ನು ಸರಿಯಾಗಿ ನಿರ್ವಹಿಸಲು ಆಗದೇ ಇರಬಹುದು. ಮಜಾ ಮಾಡುವುದು ತಪ್ಪಲ್ಲ, ಆದರೆ ನೀವು ಇದರ ಜೊತೆ ನಿಮ್ಮ ಜವಾಬ್ದಾರಿಗಳ ಕಡೆಯೂ ಗಮನವಹಿಸುವುದು ಅವಶ್ಯಕ. ನಿಮಗೆ ಅನಿಸುತ್ತದೆ ಇಷ್ಟಪಡುವವರ ಜೊತೆ ದೂರ ಜಾಸ್ತಿ ಆಗುತ್ತದೆ ಎಂದು. ಚಿಂತಿಸಬೇಡಿ, ಇದು ಸ್ವಲ್ಪ ಸಮಯಕ್ಕೋಸ್ಕರ ಮಾತ್ರ. ಸರಿಯಾಗಿ ಯೋಚಿಸಿ. ಸ್ನೇಹಿತರು ಮತ್ತು ಪರಿವಾರದವರ ಜೊತೆ ಸಮಯ ಕಳೆಯಿರಿ. ಇಂದು ಕಾರ್ಯಾಲಯದಲ್ಲಿ ಸಮೂಹದ ಜೊತೆ ಬೆರೆತು ಕೆಲಸ ಮಾಡಲು ತುಂಬಾ ಚೆನ್ನಾಗಿದೆ. ನಿಮಗೆ ಅನ್ನಿಸುವುದು ನಿಮ್ಮ ವಿಕಲ್ಪವು ಇಲ್ಲಿಯವರೆಗೆ ಬರಲು ನಿಮ್ಮ ಸಹಕರ್ಮಿಗಳ ಸಹಾಯವೇ ಕಾರಣ ಎಂದು.
ನಿಮ್ಮ ಪ್ರೇರಣೆಯಿಂದ ನಿಮ್ಮ ಸಹಕರ್ಮಿಗಳಿಗೆ ಕೆಲಸ ಮಾಡಲು ಸ್ಫೂರ್ತಿ ದೊರೆಯುವುದು. ನೀವು ನಿಮ್ಮ ಬುದ್ಧಿವಂತಿಕೆಯಿಂದ ನಿಮ್ಮ ಪ್ರೊಟೆಕ್ಷನ್ ಯೋಜನೆಯನ್ನು ಒಳ್ಳೆಯ ರೀತಿಯಲ್ಲಿ ಮಾಡಿಕೊಳ್ಳುವಿರಿ. ಎಲ್ಲಿಯಾದರೂ ಬಂಡವಾಳ ಹೂಡುವ ಮೊದಲು ಅದರ ರಿಸ್ಕ್ ಫ್ಯಾಕ್ಟರ್ ಬಗ್ಗೆ ಸರಿಯಾಗಿ ಪರೀಕ್ಷಿಸಿ, ಏಕೆಂದರೆ ಇದರ ಲಾಭ ಮುಂದೆ ದೊರೆಯುವುದು. ಇದರಲ್ಲಿ ನಿಮ್ಮ ಬುದ್ಧಿವಂತಿಕೆ ಮತ್ತು ಧೈರ್ಯ ಕೆಲಸಕ್ಕೆ ಬರುವುದು. ಇಂದು ನಿಮ್ಮ ಜೊತೆ ಯಾವುದಾದರೂ ದುರ್ಘಟನೆ ಘಟಿಸಬಹುದು, ಆದ್ದರಿಂದ ಪೆಟ್ಟಾಗುವ ಸಂಕೇತವಿದೆ. ಆದ್ದರಿಂದ ವಾಹನವನ್ನು ಓಡಿಸುವಾಗ ಹಾಗೂ ಅಡಿಗೆ ಮಾಡುವಾಗ ನೀವು ತುಂಬಾ ಸಮಾಧಾನದಿಂದ ಇರಬೇಕು. ನೀವು ಯಾವುದೇ ಕೆಲಸ ಮಾಡಿದರೂ ಗಮನವಿಟ್ಟುಕೊಂಡು ಮಾಡಿ, ಏಕೆಂದರೆ ಅದರಿಂದ ನಿಮಗೆ ನಷ್ಟವಾಗಬಹುದು. ಯಾವುದೇ ತರಹದ ಬೆಂಕಿಯ ಕೆಲಸ ಮಾಡುವಾಗ ಅಥವಾ ಪದಾರ್ಥದ ಕೆಲಸ ಮಾಡುವ ಸಮಯದಲ್ಲಿ ಗಮನ ಅವಶ್ಯಕವಾಗಿ ನೀಡಿ. ತುಲಾರಾಶಿ, ಇಂದು ನಿಮಗೆ ಇದ್ದಕ್ಕಿದ್ದ ಹಾಗೆ ನಿಮ್ಮ ಸಾಮಾಜಿಕ ಸಂಬಂಧದಿಂದ ವ್ಯಾವಹಾರಿಕ ಲಾಭ ಉಂಟಾಗುತ್ತದೆ. ಈ ನಿಮ್ಮ ಸಂಬಂಧದ ಪ್ರಯೋಗವನ್ನು ನೀವು ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಬಳಸಿಕೊಳ್ಳಿ ಹಾಗೂ ನಿಮ್ಮ ಈ ವ್ಯಾವಹಾರಿಕ ಸಂಬಂಧವನ್ನು ಇನ್ನೂ ಹೆಚ್ಚು ಗಟ್ಟಿಗೊಳಿಸಲು ಪ್ರಯತ್ನ ಪಡಿ. ಯಾರಿಗೆ ಗೊತ್ತು ಯಾವ ಸಮಯದಲ್ಲಿ ಯಾವ ಸಂಬಂಧ ಕೆಲಸಕ್ಕೆ ಬರುತ್ತದೋ, ಆದ್ದರಿಂದ ನೀವು ನಿಮ್ಮ ಸಂಬಂಧವನ್ನು ಗಟ್ಟಿಯಾಗಿ ಇಟ್ಟುಕೊಳ್ಳಿ. ತುಲಾರಾಶಿ, ನಿಮ್ಮ ಸಂಬಂಧದಲ್ಲಿ ಬದಲಾವಣೆಯಿಲ್ಲದ ಕಾರಣ ನಿಮ್ಮ ಮಧ್ಯ ಜಗಳವಾಗಬಹುದು. ನಿಮ್ಮ ವ್ಯವಹಾರದ ಸಮೀಕ್ಷೆ ಮಾಡುವುದು ಅವಶ್ಯಕ. ನಿಮ್ಮ ಸಂಗಾತಿಯು ಏನಾದರೂ ಹೇಳಬಯಸಿದರೆ ಶಾಂತ ಸ್ವಭಾವದಿಂದ ಕೇಳಿ. ಇಂದು ನಿಮಗೆ ಕೆಲಸ ಮಾಡುತ್ತಿರುವ ಸಂಸ್ಥೆಯು ನಿಮಗೆ ಕಷ್ಟ ಕೊಡುತ್ತಿರುವಂತೆ ಹಾಗೂ ನೀವು ಅದರೊಂದಿಗೆ ಅಸಂತುಷ್ಟರಿರುವಂತೆ ಅನ್ನಿಸುವುದು. ಸದ್ಯಕ್ಕೆ ನೀವೇನೂ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಸಮುದಾಯವರೊಂದಿಗೆ ಕೈ ಜೋಡಿಸಿ ಕೆಲಸ ಮಾಡುತ್ತೀರಿ ಮತ್ತು ಸಕಾರಾತ್ಮಕ ಯೋಚನೆ ಇರಿಸಿಕೊಳ್ಳಿ. ಇಂದು ನಿಮಗೆ ಅಲ್ಪ ಅವಧಿಯಲ್ಲಿ ದೊರೆಯುವ ಲಾಭ ಸಿಗಬಹುದು. ಇದು ಸ್ಟಾಕ್ ಮಾರ್ಕೆಟ್ನಿಂದಲೂ ಆಗಬಹುದು. ನೀವು ಟ್ರೇಡಿಂಗ್ನಲ್ಲಿ ಇರುವಿರಾದರೆ ನಿಮಗೆ ಅನ್ನಿಸುವುದು ಬುದ್ಧಿವಂತಿಕೆಯಿಂದ ಇಂದು ಖರೀದಿಸಿದ ವಸ್ತುಗಳಿಂದ ಲಾಭ ದೊರೆತಿದೆ ಎಂದು. ಆದರೂ ಇಂದು ಯಾವುದೇ ಹೊಸ ಹೆಜ್ಜೆಯಲ್ಲಿ ಇಡಬೇಡಿ, ನಷ್ಟವೂ ಆಗುವುದಿಲ್ಲ ಎಂದು ಹೇಳಲಾಗುವುದಿಲ್ಲ. ಇಂದು ನೀವು ಕೋಲ್ಡ್ ಅಥವಾ ಶೀತದಂತಹ ತೊಂದರೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಬಹುದು. ಆದ್ದರಿಂದ ತುಂಬಿರುವಂತಹ ವಾತಾವರಣದಿಂದ ದೂರವಿರಿ. ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿಸಲು ಇರುವಂತಹ ಹಸಿರು ತರಕಾರಿ ಹಾಗೂ ಸಿಟ್ರಸ್ ಹಣ್ಣನ್ನು ತಿನ್ನಿ. ಗಲಾಟೆ ಇರುವಂತಹ ಇಲಾಖೆಯಿಂದ ದೂರವಿರಿ, ಏಕೆಂದರೆ ಇಂದು ನಿಮಗೆ ತಲೆನೋವು ಉಂಟಾಗುವ ಸಂಭವವಿದೆ. ವೃಶ್ಚಿಕ ರಾಶಿ, ಇಂದು ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ಇರುತ್ತದೆ. ಇಂದಿನ ದಿನವನ್ನು ನೀವು ನಿಮ್ಮ ಪ್ರಿಯಜನರ ಜೊತೆಯಲ್ಲಿ ಕಳೆಯುತ್ತೀರಿ. ನೀವು ಮನೆಯಲ್ಲಿ ಅವರ ಜೊತೆಯಲ್ಲಿ ಕುಳಿತು ಬಹಳ ಮಾತನಾಡುವಿರಿ ಹಾಗೂ ಸಂತೋಷಪಡುವಿರಿ. ನೀವು ಸಣ್ಣ ಸಣ್ಣ ಸಂತೋಷವನ್ನು ನಿಮ್ಮ ಪರಿವಾರದವರೊಡನೆ ಹಂಚಿಕೊಳ್ಳುವಿರಿ. ನೀವು ಅವರ ಜೊತೆ ಏನಾದರೂ ಖರೀದಿಸಲು ಅಥವಾ ಸಿನಿಮಾ ನೋಡಲು ಹೋಗಬಹುದು. ಇಂದು ನಿಮ್ಮ ಒಂದು ನಿರಾಶಾದಾಯಕವಾದ ಸಂಬಂಧವು ಮುರಿದು ಬೀಳಬಹುದು. ಇದನ್ನು ತಡೆಯಲು ನೀವು ನಿಮ್ಮಿಬ್ಬರಲ್ಲಿ ಮಾತನಾಡಿ ಮತ್ತು ನಿಮ್ಮ ಮನಸ್ಸಿನ ಅನಿಸಿಕೆಗಳನ್ನು ಬಿಚ್ಚು ಮನಸ್ಸಿನಿಂದ ಸಂಯಮದಿಂದ ಸಮಯಕ್ಕೆ ನಿಮ್ಮ ಸಂಗಾತಿಗೆ ತಿಳಿ ಹೇಳಿ. ನಿಮ್ಮ ನೌಕರಿ ಬದಲಾಯಿಸುವ ಯೋಚನೆಯು ಇಂದು ಸತ್ಯದಲ್ಲಿ ಪರಿಗಣಿತವಾಗುತ್ತದೆ. ಇದರಿಂದ ನೀವು ತುಂಬ ದಿನದಿಂದ ಮಾನಸಿಕವಾಗಿ ಅನುಭವಿಸುತ್ತಿರುವ ಹಿಂಸೆಯಿಂದ ಮುಕ್ತಿ ಸಿಗುತ್ತದೆ. ನವೀನವಾದ ಅವಸರಗಳು ಹತ್ತಿರ ಇದೆ, ಆದರೆ ನೀವು ನಿಮ್ಮ ಪ್ರತಿಭೆಯನ್ನು ಮುಂದೆ ತರಬೇಕು. ಈ ರೀತಿ ನೀವು ನಿಮ್ಮ ಭವಿಷ್ಯವನ್ನು ಸುಖವಾಗಿ ಬದಲಾಯಿಸಿಕೊಳ್ಳುತ್ತೀರಿ. ಪೂರ್ವಾರ್ಜಿತ ಆಸ್ತಿಯ ವಿಭಜನೆ ನಿಮ್ಮ ಹತ್ತಿರದ ನೆಂಟರುಗಳ ಮಧ್ಯೆ ಆಗಬಹುದು. ಪೂರ್ವಾರ್ಜಿತ ಆಸ್ತಿಗೆ ಸಂಬಂಧಿಸಿದಂತೆ ಸಣ್ಣ ಜಗಳದಿಂದ ದೊಡ್ಡ ದುರ್ಘಟನೆಯು ನಡೆಯಬಹುದು. ನೀವು ಶಕ್ತಿಶಾಲಿ ಎಂದು ಪಾರಿವಾರಿಕ ಪಕ್ಷದಲ್ಲಿ ನಿಮ್ಮನ್ನು ತೋರಿಸಿಕೊಳ್ಳದಿದ್ದರೆ ಸ್ಥಿತಿ ಭಯಂಕರವಾಗಬಹುದು. ನೀವು ಈ ಪೂರ್ವಾರ್ಜಿತ ಆಸ್ತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲು ಇಷ್ಟಪಡದಿದ್ದರೆ ಹಿಂದಕ್ಕೆ ಬರುವುದು ಒಳ್ಳೆಯದು. ಇಂದು ನಿಮ್ಮ ರಕ್ತದ ಒತ್ತಡ ಕಡಿಮೆ ಇರುವುದರಿಂದ, ಬ್ಲಡ್ ಪ್ರೆಷರ್ ಕೂಡ ಕಡಿಮೆ ಇರುವುದರಿಂದ ನಿಮ್ಮ ಆರೋಗ್ಯಕ್ಕೆ ಲಾಭವಿದೆ. ಇಂದು ನಿಮ್ಮ ಆರೋಗ್ಯ ಚೆನ್ನಾಗಿರುವುದು ಮತ್ತು ಮನೆಯ ಸ್ಥಿತಿಯು ನೀವು ಫಿಟ್ ಇರಲು ಸಹಾಯ ಮಾಡುತ್ತದೆ. ನೀವು ಜೀವನ ಆರಂಭಿಸಿ, ನಿಮ್ಮ ಆರೋಗ್ಯ ಹೀಗೆ ಚೆನ್ನಾಗಿ ಮುಂದುವರಿಯಲಿ. ಧನುರಾಶಿ, ವಿದೇಶಕ್ಕೆ ಸಂಬಂಧಪಟ್ಟ ಯಾವುದಾದರೂ ಕೆಲಸದಲ್ಲಿ ನಿಮಗೆ ಗೆಲುವು ಸಿಗಬಹುದು. ನೀವೇನಾದರೂ ವಿದ್ಯಾರ್ಥಿಯಾಗಿದ್ದಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ದಾಖಲೆಯ ರೂಪದಲ್ಲೂ ಸಿಗಬಹುದು. ಈ ಗೆಲುವು ವಿದೇಶದಲ್ಲಿ ಹೊಸ ಕೆಲಸ ಸಿಗುವುದರ ಬಗ್ಗೆಯೂ ಆಗಬಹುದು, ಅಥವಾ ಇದು ಯಾವುದಾದರೂ ಅಂತಾರಾಷ್ಟ್ರೀಯ ಒಪ್ಪಂದದ ಬಗ್ಗೆಯೂ ಇರಬಹುದು. ಇಂದು ನಿಮಗೆ ಅನಿಸುವುದು ನಿಮ್ಮ ಜೊತೆಗಾರನೊಂದಿಗೆ ಕಳೆದ ಸಮಯ ಎಷ್ಟು ಮಹತ್ವದ್ದು ಎಂದು. ನಿಮ್ಮ ಪ್ರೀತಿಯನ್ನು ಗಟ್ಟಿಗೊಳಿಸಲು ಇಬ್ಬರೂ ವಿಶ್ವಾಸವನ್ನು ತೋರಿಸಿ, ಇಬ್ಬರೂ ಒಬ್ಬರಿಗೊಬ್ಬರು ಪ್ರಾಮುಖ್ಯತೆಯನ್ನು ತೋರಿಸಿ. ಇದರಿಂದ ಮುಂದಿನ ದಿನಗಳಲ್ಲಿ ಒಳ್ಳೆಯ ಪರಿಣಾಮ ಸಿಗಲಿದೆ. ನೀವೇನಾದರೂ ಸರ್ಕಾರಿ ಕ್ಷೇತ್ರದಲ್ಲಿ ಇರುವಿರಾದರೆ ನೀವು ನೌಕರಿಯಲ್ಲಿನ ಬದಲಾವಣೆಯ ಬಗ್ಗೆ ಯೋಚಿಸಬಹುದು. ಇದರ ಹಿಂದೆ ಈ ಕಾರಣವೇನೂ ಇಲ್ಲ, ಏಕೆಂದರೆ
ನೀವು ನಿಮ್ಮ ಕೆಲಸದಿಂದ ಸಂತುಷ್ಟರಾಗಿಲ್ಲ. ಈ ಸ್ಥಾನದಲ್ಲಿ ನಿಮಗೆ ಒಳ್ಳೆಯ ಅವಕಾಶ ಸಿಗುವುದು. ಇದೊಂದು ಒಳ್ಳೆಯ ಅವಕಾಶವಾಗಿರುವುದರಿಂದ ನೀವಿದನ್ನು ನಕಾರ ಮಾಡಲು ಇಚ್ಛಿಸುವುದಿಲ್ಲ. ನೀವು ಇದರ ಲಾಭವನ್ನು ಪಡೆಯಬೇಕಾಗಿದೆ. ಚಾರಿಟಿಗೆ ಸ್ವಲ್ಪ ದಾನ ಮಾಡುವುದು ಒಳ್ಳೆಯದು. ಇದರಿಂದ ಟ್ಯಾಕ್ಸ್ ಕೂಡ ಉಳಿಯುತ್ತದೆ. ಇದರಿಂದ ಪುಣ್ಯವು ಬರುವುದು. ನೆನಪಿನಲ್ಲಿ ಇಡಿ, ನಿಮ್ಮ ಹತ್ತಿರ ಸ್ವಲ್ಪ ಬರುತ್ತಿದ್ದೆ ಎಂದರೆ ಅದನ್ನು ಸ್ವಲ್ಪ ಕೊಟ್ಟರೆ ತಪ್ಪೇನಿಲ್ಲ. ನೀವು ಏನಾದರೂ ಕೊಟ್ಟರೆ ತಾನೇ ಏನಾದರೂ ಪಡೆಯಲು ಹಕ್ಕುದಾರರಾಗುವಿರಿ. ಇಂದು ನಿಮ್ಮ ಹೆಲ್ತ್ ಸರಿಯಾಗಿ ಇರುತ್ತದೆ, ಆದರೆ ಇಂದು ನೀವು ಕೆಲವು ಸಣ್ಣ ನೋವುಗಳ ಜೊತೆ ಹೋರಾಡಬೇಕಾಗಬಹುದು. ಇಂದು ನೀವು ಕೈಗಳ ಎಕ್ಸರ್ಸೈಸ್ ಮಾಡಬೇಕಾಗಬಹುದು. ದೊಡ್ಡ ಸಮಸ್ಯೆಗಳಿಗೆ ಹೆದರಬೇಡಿ, ಏಕೆಂದರೆ ಹೆಲ್ತ್ನ ತೊಂದರೆ ತುಂಬ ದಿನಗಳಿಗೆ ಇರುವುದಿಲ್ಲ. ಹೊಟ್ಟೆಯನ್ನು ಸರಿಯಾಗಿ ಇಡಲು ಪೌಷ್ಟಿಕ ಆಹಾರವನ್ನು ತಿನ್ನಿ. ಮಕರ ರಾಶಿ, ಇಂದು ನಿಮ್ಮ ದಿನ, ಏಕೆಂದರೆ ಎಲ್ಲರ ಕಣ್ಣುಗಳು ನಿಮ್ಮ ಆಕರ್ಷಿತ ವ್ಯಕ್ತಿತ್ವದ ಮೇಲೆ ಇರುತ್ತವೆ. ಇಂದು ನಿಮಗೆ ನಿಮ್ಮ ಯೋಗ್ಯತೆಗೆ ಹಾಗೂ ನಿಮ್ಮ ಸಫಲತೆಗೆ ಒಂದು ರೂಪ ದೊರೆಯುತ್ತದೆ. ಇಂದು ನೀವು ನಿಮ್ಮ ಪ್ರಿಯ ಜನರ ಜೊತೆ ನಿಮ್ಮ ಸಮಯವನ್ನು ಕಳೆಯುತ್ತೀರಿ. ಈ ಸಮಯದ ಲಾಭ ಪಡೆಯಿರಿ. ಇಂದು ನೀವು ಅಂದುಕೊಳ್ಳುತ್ತೀರಿ, ನೀವು ಬೇರೆ ಬೇರೆ ವಿಷಯದಲ್ಲಿ ಗಮನ ಕೇಂದ್ರೀಕರಿಸುತ್ತಿರುವುದರಿಂದ ನಿಮ್ಮ ಪ್ರೀತಿಯ ಮೇಲೆ ತುಂಬಾ ಒತ್ತಡ ತರುತ್ತಾ ಇಲ್ಲ ಎಂದು. ನಿಮ್ಮ ಸಂಗಾತಿಗೆ ಹೇಳಿ ನೀವು ಅವರಿಗೆ ಎಷ್ಟು ಬೇಕಾದವರು ಎಂದು. ಇದರಿಂದ ನಿಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ನಿಮಗೆ ಫ್ಯಾಷನ್ ಜಗತ್ತಿನಲ್ಲಿ ಕೆಲಸ ಮಾಡುತ್ತಿದ್ದರೆ ಆಗ ಇಂದು ವಿಶೇಷ ಫಲದಾಯಕವಾಗಿದೆ. ಇಂದಿನ ದಿನ ಜನಸಂಪರ್ಕದಲ್ಲಿ ಕಳೆಯುತ್ತೀರಿ. ಅದರಲ್ಲಿ ಜನಗಳ ಜೊತೆ ಸೇರುವುದು ಮತ್ತು ಸೆಮಿನಾರ್, ವರ್ಕ್ಶಾಪ್ ಎಲ್ಲದರಲ್ಲೂ ಭಾಗಿಯಾಗಬೇಕಾಗುತ್ತದೆ. ಇಂದು ನೀವು ಆರ್ಥಿಕ ಪರಿಸ್ಥಿತಿಯಲ್ಲಿ ಸಲಹೆಗಾರರ ಬಗ್ಗೆ ಹುಷಾರಾಗಿರಬೇಕು. ನೀವು ಇದಕ್ಕೆ ಸರಿಯಾದವರನ್ನು ಆರಿಸಿಕೊಳ್ಳದಿದ್ದರೆ ನಿಮಗೆ ಕೊನೆಯಲ್ಲಿ ಅನ್ನಿಸುವುದು ಅವನು ನಿಮಗೆ ಮೋಸ ಮಾಡಿದ್ದಾನೆ ಎಂದು. ಆದ್ದರಿಂದ ಎಚ್ಚರಿಕೆಯಿಂದ ಇರಿ. ನಿಮ್ಮ ಊಟ ಮಾಡುವ ಅಭ್ಯಾಸವನ್ನು ಸುಧಾರಿಸಿಕೊಳ್ಳಿ, ಏಕೆಂದರೆ ಇದು ನಿಮಗೆ ಒಳ್ಳೆಯ ಆರೋಗ್ಯದ ಕಡೆ ಕರೆದುಕೊಂಡು ಹೋಗುವುದು. ಇದು ಎಂಥ ಸಮಯವೆಂದರೆ ನಿಮ್ಮ ಒಳ್ಳೆಯ ಆರೋಗ್ಯ ಹಾಗೂ ವ್ಯಾಯಾಮದ ಬಗ್ಗೆ ಕಾಳಜಿ ವಹಿಸಬೇಕು. ಈ ಕ್ಷಣಗಳನ್ನು ಸಂತೋಷದಿಂದ ಬದುಕಿ ಹಾಗೂ ಏನೇ ಜೀವನದಲ್ಲಿ ಸಿಗಲಿ ಅದನ್ನು ಸ್ವೀಕರಿಸಿ. ಕುಂಭರಾಶಿ, ವಿದೇಶದಿಂದ ನಿಮಗೆ ಬರುವ ವಿಷಯ ಒಳ್ಳೆಯದೇ ಆಗಿರಬೇಕಿಲ್ಲ. ನೀವು ಯಾವ ವಿಷಯವನ್ನು ನಿರೀಕ್ಷಿಸುತ್ತಿರುವಿರಿ ಆ ವಿಷಯ ಸಿಗದೆಯೂ ಇರಬಹುದು. ಧೈರ್ಯದಿಂದ ಇರಿ. ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ನಿಮ್ಮ ಉದ್ದೇಶಕ್ಕೆ ಹೊಸ ರೂಪವನ್ನು ಕೊಡಲು ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಲು ನೀವು ನಿಮಗೆ ಸಮಯವನ್ನು ಕೊಟ್ಟುಕೊಳ್ಳಿ. ನೀವು ಈ ಸಂಬಂಧವನ್ನು ಮುಂದುವರಿಸುವ ಇಚ್ಛೆ ಇದ್ದರೆ, ಆದರೆ ಗೊಂದಲದಲ್ಲಿದ್ದರೆ ಯಾರಾದರೂ ಮನೆಯವರು ಅಥವಾ ಸ್ನೇಹಿತರ ಸಲಹೆಯನ್ನು ಪಡೆಯಿರಿ. ಅಂತಿಮ ನಿರ್ಣಯವನ್ನು ಸಲಹೆ ಪಡೆದ ನಂತರವೇ ತೆಗೆದುಕೊಳ್ಳಿ. ಇಂದು ನೀವು ತಲೆ ಎತ್ತಿ ನಡೆಯಬಹುದು, ಏಕೆಂದರೆ ನಿಮ್ಮ ಅಕ್ಕಪಕ್ಕ ಎಲ್ಲರೂ ನಿಮ್ಮ ವಿಷಯವನ್ನೇ ಮಾತನಾಡುತ್ತಿರುವರು. ಮತ್ತೆ ಅದು ಒಳ್ಳೆಯದೂ ಕೂಡ. ನೀವು ನಿಮ್ಮನ್ನು ಸುಧಾರಿಸಿಕೊಳ್ಳಲು ಪ್ರಯತ್ನ ಮಾಡಿರುವಿರಿ. ಅದರ ಪ್ರಭಾವ ನಿಮಗೆ ಮನೆಯ ಕಡೆಯಿಂದಲೂ ಆಗುವುದು. ಈ ಕಠಿಣ ಪರಿಶ್ರಮದ ಫಲವನ್ನು ಆನಂದಿಸಿ. ಕೆಲವು ದಿನಗಳಿಂದ ನೀವು ದಾನ ಮಾಡಲು ಯೋಚಿಸುತ್ತಿದ್ದರೆ ಇಂದು ಒಳ್ಳೆಯ ದಿನವಾಗಿದೆ. ದಾನವನ್ನು ಮಾಡಿಬಿಡಿ. ದಾನ ಮಾಡುವುದರಿಂದ ನಿಮಗೆ ಸಂತೋಷ ಹಾಗೂ ಮನಸ್ಸಿಗೆ ಸಂತೋಷವನ್ನು ತಂದುಕೊಡುವುದು. ನೀವು ಪರಂಪರಾಗತವಾಗಿ ಬಂಡವಾಳದ ಫಲಿತಾಂಶವನ್ನು ಕೂಡ ಅನುಭವಿಸಿಯಾಗಿದೆ. ಶೇರ್ನಲ್ಲಿ ಹಣವನ್ನು ಮುಳುಗಿಸಿದ್ದಾಗಿದೆ. ಈಗ ನೀವು ಹಣವನ್ನು ಸರಿಯಾದ ದಿಶೆಯಲ್ಲಿ ಬಂಡವಾಳ ಹೂಡಲು ಇದು ಸರಿಯಾದ ಅವಕಾಶವಾಗಿದೆ. ಒಳ್ಳೆಯ ಕೆಲಸಗಳಿಗೆ ಸ್ವಲ್ಪ ದಾನವನ್ನು ಮಾಡಿ. ಪಚನಕ್ರಿಯೆಯ ಸಮಸ್ಯೆಯಿಂದ ನೀವು ತೊಂದರೆಯಲ್ಲಿ ಬೀಳಬಹುದು. ಅದರ ಕಾರಣದಿಂದ ನಿಮಗೆ ಹೊಟ್ಟೆ ನೋವು ಅಥವಾ ಮಾನಸಿಕ ಒತ್ತಡವೂ ಆಗಬಹುದು. ನೀವು ಧೂಮಪಾನ ಹಾಗೂ ಶರಾಬಿನಿಂದ ದೂರವಿರುವುದು ಒಳ್ಳೆಯದು. ನೀವು ಯಾವುದಾದರೂ ಒತ್ತಡದಿಂದ ನರಳುತ್ತಿದ್ದರೆ ಬೇಗ ಅದನ್ನು ದೂರ ಮಾಡಲು ಪ್ರಯತ್ನಿಸಿ. ಸಫಲತೆ ಸಿಗುವುದರಿಂದ ನಿಮ್ಮ ಮಾನಸಿಕ ಹಾಗೂ ಶಾರೀರಿಕ ತೊಂದರೆಗಳು ದೂರವಾಗಬಹುದು. ಮೀನರಾಶಿ, ಇಂದು ನೀವು ನಿಮ್ಮ ಸ್ನೇಹಿತರ ಜೊತೆ ಚೆನ್ನಾಗಿ ಕುಣಿದು ಕುಪ್ಪಳಿಸುವಿರಿ. ನಿಮ್ಮ ಸ್ನೇಹಿತರು ಇಂದು ನಿಮ್ಮ ಮನೆಗೆ ಬರಬಹುದು. ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ ಅವರನ್ನು ಭೇಟಿ ಮಾಡಿ. ನಿಮ್ಮ ಏಕಾಂಗಿತನ ಹಾಗೂ ಯೋಜನೆ ಖಂಡಿತವಾಗಿ ಮುಕ್ತಾಯವಾಗುತ್ತದೆ. ಅವರ ಜೊತೆ ಸೇರಿ ನೀವು ನಿಮ್ಮ ಹಳೆಯ ನೆನಪುಗಳನ್ನು ತಾಜಾ ಮಾಡುವಿರಿ. ಅದರಿಂದ ನಿಮಗೆ ತುಂಬಾ ಖುಷಿಯಾಗುತ್ತದೆ. ಅನುಕೂಲವಾದ ಪಾರ್ಟ್ನರ್ ಸಿಗಲು ಸ್ವಲ್ಪ ಸಮಯ ಬೇಕಾಗುತ್ತದೆ. ನಿರಾಶೆ ಪಡಬೇಡಿ. ಬೇಗ ಒಬ್ಬರು ಒಳ್ಳೆಯ ವ್ಯಕ್ತಿ ಸಿಗುತ್ತಾರೆ. ಪ್ರಯತ್ನ ಪಡಿ. ನೀವೇನಾದರೂ ಯಾರ ಜೊತೆಗಾದರೂ ಕಾಂಪಿಟೇಷನ್ ನಲ್ಲಿದ್ದರೆ ಆಗ ಅದರ ಪೂರ್ತಿ ತಯಾರಿಯನ್ನು ನೀವು ಮಾಡಿರಿ. ನಿಮ್ಮ ಕೆಲಸವನ್ನು ಪೂರ್ತಿ ಮಾಡಿ. ನಿಮ್ಮ ಸ್ಥಿತಿಯು ಕೆಟ್ಟದಾಗಲು ಯಾವ ಕಾರಣವೂ ಇಲ್ಲ, ಏಕೆಂದರೆ ನಿಮ್ಮ ತಯಾರಿಯನ್ನು ಪೂರ್ತಿ ಮಾಡಿ. ನೀವು ಬಾಡಿಗೆ ಮನೆಯಲ್ಲಿ ವಾಸಿಸುತ್ತಿದ್ದರೆ ಇಂದು ನಿಮ್ಮ ಕನಸಿನ ಮನೆಯನ್ನು ಕೊಂಡುಕೊಳ್ಳಲು ಹುಡುಕಲು ಶುರು ಮಾಡಿ. ಈ ದಿಶೆಯಲ್ಲಿ ಇಂದಿನ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ದೊರೆಯುವುದು. ನೀವು ಯಾವ ತರಹದ ಮನೆಯನ್ನು ಹುಡುಕುತ್ತಿದ್ದೀರಿ ಅದು ಸಿಗುವುದು. ಇಲ್ಲದಿದ್ದರೆ ಕನಿಷ್ಠ ಪಕ್ಷ ನಿಮ್ಮ ಮನೆಗೆ ಬೇಕಾಗಿರುವ ಹಣ
ಸಂದಾಯವಾಗುವುದನ್ನು ನೋಡುವಿರಿ. ಇಂದಿನ ದಿನ ಮಂಗಳಕರವಾಗಿದೆ. ನಿಮಗೆ ಶಾರೀರಿಕ ತೊಂದರೆ ಆಗದಂತೆ ನಿಮ್ಮ ಮೇಲೆ ನೀವೇ ಸಂಯಮವಿಟ್ಟುಕೊಳ್ಳಿ. ವಿಶೇಷವಾಗಿ ಯಾವಾಗ ಎಂದರೆ ನೀವು ಬೇರೆಯವರೊಡನೆ ನಿಮ್ಮ ತೊಂದರೆಯನ್ನು ಮುಚ್ಚಿಡುವಾಗ. ಇಂದು ನೀವು ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಅದರ ಒಳ್ಳೆಯ ಪ್ರಭಾವ ನಿಮ್ಮ ಆರೋಗ್ಯದಲ್ಲಿ ನೋಡಬಹುದು.